ಸೊ ಬೆಂಗಳೂರಿನ ವಿವಿಧೆಡೆ ಈಗ ಜಲಕ್ಷಾಮ ಕಂಡು ಬಂದಿರೋ ಹೊತ್ತಿನಲ್ಲಿ ಬೆಂಗಳೂರು ಅಷ್ಟೇ ಅಲ್ಲ ರೀ, ಇಡೀ ರಾಜ್ಯದಲ್ಲಿ ಬಹುತೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ನಾಳೆ ಹೆಚ್ಚು ಕಡಿಮೆ ಅರ್ಧ ಬೆಂಗಳೂರಿಗೆ ಕುಡಿಯೋ ನೀರಿನ ಪೂರೈಕೆ ಇರೋದೇ ಇಲ್ಲ ಅಂತ ಜಲಮಂಡಳಿಯ ಪ್ರಕಟಣೆ ಇದು. ತುರ್ತು ಕಾಮಗಾರಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 6 ಗಂಟೆವರೆಗೂ ಕೂಡ ನೀರು ಸರಬರಾಜು ಇರೋದಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಗ್ರಾಹಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ವಾಟರ್ ಪೊಲಿಟಿಕ್ಸ್ ನಡೀತಾ ಇದೆ. ಬಡಾವಣೆಗಳಲ್ಲಿ ಅಷ್ಟೇ ಅಲ್ಲದೆ ಕೈಗಾರಿಕಾ ಪ್ರದೇಶಗಳಲ್ಲೂ ಕೂಡ ಟ್ಯಾಂಕರ್ ಮಾಫಿಯಾಗೆ ವ್ಯವಹಾರ ಏನೋ ಕುದುರ್ಲಿ ಅನ್ನೋ ಉದ್ದೇಶದಿಂದ ಆರೋಪ ಇದು. ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ನೀರಿನ ಸರಬರಾಜು ಮಾಡ್ತಾ ಇದ್ರಲ್ಲ, ಈಗ ಸಿದ್ದರಾಮಯ್ಯ ಸರ್ಕಾರ ದಿಢೀರ್ 60% ಕಡಿತ ಮಾಡಿಬಿಟ್ಟಿದೆಯಂತೆ. ಇದು ಬಿಜೆಪಿಯ ರಾಜ್ಯಾಧ್ಯಕ್ಷರ ಟ್ವೀಟ್. ಸಿದ್ದರಾಮಯ್ಯ ಸರ್ಕಾರದ ಕಲೆಕ್ಷನ್ ದಾಹದಿಂದಾಗಿ ಪೀಣ್ಯ ಕೈಗಾರಿಕಾ ಪ್ರದೇಶ ಒಂದರಲ್ಲೇ ಸುಮಾರು 4.5 ಲಕ್ಷ ಮಹಿಳೆಯರು ವೇತನ ಕಡಿತದ ತೂಗುಗತಿಯಲ್ಲಿ ಓಡಾಡ್ತಾ ಇದ್ರಂತೆ. ವಿಜಯೇಂದ್ರ ಅವರ ಆಕ್ರೋಶ ಇದು. ಓಕೆ, ಇನ್ನು ರಾಜಕಾರಣ ಏನೇ ಇರಲಿ, ರಾಜಧಾನಿಯಲ್ಲಿ ನೀರಿನ ಸಮಸ್ಯೆಗೆ ತುರ್ತು ಪರಿಹಾರವೊಂದನ್ನು ಕಂಡುಕೊಳ್ಳದೆ ಇದ್ರೆ ಭೀಕರವಾಗುತ್ತೆ ಮುಂದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರ ಎಚ್ಚರಿಕೆ. ಇಂಥ ನೀರಿನ ಸಮಸ್ಯೆ ನಡುವೆ ನೀರಿನ ಟ್ಯಾಂಕರ್ ಮಾಫಿಯಾ ಹೆಚ್ಚಿನ ದರ ವಿಧಿಸುತ್ತಿರುವುದನ್ನು ಆಘಾತಕಾರಿ ಬೆಳವಣಿಗೆ, ಇದನ್ನು ಸರಿಪಡಿಸಿ ಅಂತ ಹೇಳ್ತಾನೆ ಇದ್ದೀವಿ, ಸರಿಪಡಿಸ್ತಾನೆ ಇಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ಬದಲಿ ವ್ಯವಸ್ಥೆಗೆ ಏನು ಮಾರ್ಗ ಇದೆ? ನೀರು ಎಲ್ಲಿಂದಾದ್ರೂ ತರಲೇಬೇಕು, ಖಾಸಗಿ ಅವ್ರಿಗೊಂದು ನಿಯಂತ್ರಣ ತರಬಹುದೇನೋ, ಇಷ್ಟು ದರ ಫಿಕ್ಸ್ ಮಾಡಿ ಅದನ್ನ ಅವ್ರು ಕೇಳ್ತಾರ? ಆ ಪರಿಸ್ಥಿತಿಯಲ್ಲಿ ಇದ್ದಾರಾ ಖಾಸಗಿ ಅವರು ಅಂತ? ಟ್ಯಾಂಕರ್ಗಳಿಗೆ ನೀವು ಕಡಿವಾಣವನ್ನು ಹಾಕಲೇಬೇಕು. ಇದು ಈಗಲ್ಲ, ಆ್ಯಕ್ಚುಲಿ ಹಿಂದೆನೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಆದಾಗಲೂ ಸಹ ಇದಕ್ಕೊಂದು ನಿಯಮಗಳನ್ನು ತಂದುಬಿಡಬೇಕಾಗಿತ್ತು ಸರ್ಕಾರ. ಯಾಕಂದರೆ ಈಗ ನಾವು ಎಷ್ಟೋ ಸಲ ಹೇಳ್ತೀವಿ, ಹಬ್ಬದ ದಿನಗಳಲ್ಲಿ ಬಸ್ಗಳಿಗೆ ದರ ಜಾಸ್ತಿ ಮಾಡಿಬಿಡ್ತಾರೆ ಅಂತ ಹೇಳಿ, ಅದಕ್ಕೇನೋ ತರ್ತೀವಿ ಅಂತ ತರೋದೇನೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಅವ್ರು ಇರ್ತಾರೆ. ಇದು ಹಾಗೆ, ಇದು ಮೂಗಿಗೆ ತುಪ್ಪ ಸುರುವ ಕೆಲಸ. ಈಗೇನೋ ನೀರಿನ ಸಮಸ್ಯೆ ಆಗ್ಬಿಟ್ಟಿದೆ, ಹಾಗಾಗಿ ಜನ ಒದ್ದಾಡ್ತಾರೆ ಅಂದಾಗ ಅದಕ್ಕೆ ದರ ತರ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಆಗಬೇಕಾಗಿದ್ದು, ಅನೇಕ ನೀರಾವರಿ ತಜ್ಞರಿದ್ದಾರೆ, ಅವ್ರನ್ನ ಕರೆಸ್ಕೊಳ್ಬೇಕು. ಏನು ಮಾಡ್ಬೋದು ಇಂಥ ಟೈಮಲ್ಲಿ? ಎಲ್ಲ ಡಿಪೆಂಡ್ ಅಧಿಕಾರಿಗಳ ಮೇಲೆ ಆಗಬೇಡಿ, ನಿಮ್ಮನ್ನು ಡೆಫಿನೆಟ್ಲಿ ಯಾಮಾರಿಸ್ತಾರೆ ಅವರು. ಡಿಪೆಂಡ್ ಆಗಬೇಡಿ, ನೀರಾವರಿ ತಜ್ಞರನ್ನು ಕರೆಸ್ಕೊಳ್ಳಿ. ಏನು ಮಾಡ್ಬೋದು ಈ ಟೈಮಲ್ಲಿ, ಯಾವ ರೀತಿಯಾಗಿ ಮಾಡಬಹುದು, ಕೂತ್ಕೊಳ್ಳಿ, ಒಂದಿಷ್ಟು ಚರ್ಚೆ ಮಾಡಿ ಸಮಾಧಾನವಾಗಿ. ರಾಜಕೀಯವನ್ನು ಬದಿಗಿಟ್ಟು ಯೋಚನೆ ಮಾಡಿದರೆ ಆಗ್ಬೋದು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಏನೇನು ನಡೆಯುತ್ತೆ ಇದರಲ್ಲಿ. ಯಾವ್ದು ಹೇಳ್ತಾ ಇದ್ರಲ್ಲ, ರಾಜಕೀಯ, ನೀರಲ್ಲೂ ರಾಜಕೀಯ ಮಾಡಿ. ಲೋಕಸಭಾ ಚುನಾವಣೆ ಸನಿಹದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ನಲ್ಲಿಯೇ ಅಪಸ್ವರ ಎದ್ದಿದೆ. ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಅಲ್ಲಮಪ್ರಭು ಪಾಟೀಲ್ ಬಹಿರಂಗವಾಗಿ ಅಸಮಾಧಾನವನ್ನು ತೋರ್ಪಡಿಸಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಿಗೆ 65,000 ಕೋಟಿ ಖರ್ಚಾಗ್ತಿದೆ. ಮಹಿಳೆಯರಿಗೆ 2,000 ಬರ್ತಾ ಇದೆ. ಬಸ್ನಲ್ಲಿ ಫ್ರೀಯಾಗಿ ಸಂಚರಿಸ್ತಾ ಇದ್ದಾರೆ. ಫ್ರೀ ಕರೆಂಟ್ ಇದೆ. ಉಚಿತವಾಗಿ ಅಕ್ಕಿ ನೀಡಲಾಗ್ತಿದೆ. ಇದೆಲ್ಲದರ ಪರಿಣಾಮ ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆ ಆಗ್ತಿದೆ. ಜನರ ಕೈಲಿ ಬಯಸಿಕೊಳ್ಳುವಂತಾಗಿದೆ ಅಂತ, ಇದು ನಮ್ಮ ಹಣೆ ಬರಹ ಏನ್ ಮಾಡೋದು ಅಂತ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಜನರ ಮುಂದೆ ತಮ್ಮ ಆಳಲನ್ನ ತೋಡ್ಕೊಂಡಿದ್ದಾರೆ. ಏನೋ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಾ ಹಣ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ, ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದರಿಂದ ಕಾಂಗ್ರೆಸ್ ಸರ್ಕಾರ ಮುಜುಗರವನ್ನ ಅನುಭವಿಸುವಂತಾಗಿದೆ. ಸಾಕಷ್ಟು 65,000 ಕೋಟಿ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ, ಬಸ್ನ ಫ್ರೀ ಹೋಗ್ತೀರಿ, ಕರೆಂಟ್ ಫ್ರೀ ಬಂದದ, 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹೋಗ್ಲತ್ತದ, ಮತ್ತು ಅಕ್ಕಿ ಫ್ರೀ ಬರ್ಲತ್ತವ. ಇದಕ್ಕೆಲ್ಲ ತೊಂದರೆ ಏನಂದ್ರೆ ಇವೆಲ್ಲ ಕೆಲ್ಸಕ್ಕೆ ತೊಂದರೆ ಆಗತ್ತ. ನಮ್ಮ ಮನೆಯವರು ಬೈಸೋರು ಬಂದದ್ದು, ಏನೋ ಕೆಲಸ ಮಾಡ್ಬೇಕಂತ ಬಂದ್ರೆ ಹೊಸ ಗ್ಯಾರಂಟಿ ಹೋಗಿ ಹಣ ಕಮ್ಮಿ ಇಲ್ಲ ಬಡ್ಡಿ ಏನ್ ಮಾಡೋದಲ್ಲ ಪ್ರಭು, ಹಂಗೆ ಹೇಳೋದು ಹಿಂಗೆ ಹೇಳೋದು ನಮ್ಮ ಮನೆಯವರು ಬೈಸೋರು ಬಂದ್ರೆ. ಏನೇ ಇರಲಿ, ನಿಮ್ಮ ಏನು ಆಸೆ ನಿರೀಕ್ಷೆಗೆ ವಿಷಯ ಮಾಡಿಬಿಡಂಗಿಲ್ಲ. 5 ವರ್ಷವರೆಗೂ ನಮ್ಗೆ ಏನು ಕೆಲಸ ಅಲ್ಲ. ಗ್ಯಾರಂಟಿಗಳನ್ನೇ ಹೇಳ್ಕೊಂಡು ಗೆದ್ದು ಬರುವಾಗ ಅದು ಗೊತ್ತಿರಲಿಲ್ಲ. ಈಗ ಜನರ ಮುಂದೆ ಹೋಗಿ ಹೇಳ್ಕೊಳ್ಳೋದು ಅಂತಂದ್ರೆ ಸುಮ್ಮನೆ ಜನರನ್ನು ಯಾಮಾರಿಸ್ತಿರೋ ಕಥೆ ಅಲ್ವಾ ಇದು? ಇದೇನೂ ಇಲ್ಲ, ನಾನು ಅಸಹಾಯಕನಾಗಿದ್ದೀನಿ, ಚುನಾವಣೆ ಹತ್ತಿರ ಬರ್ತಾ ಇದೆ, ಸೊ ಇವಕ್ಕೆಲ್ಲ ನಿಮಗೆ ಕೊಡ್ತಾ ಇದ್ದೀನಲ್ವಾ, ಆದರೂ ಕೂಡ ಸಮಾಧಾನದಿಂದ ಇರಿ, ನೋಡೋಣ ಏನೋ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಚುನಾವಣೆಯ ಮುಂಚಿತವಾಗಿ ಒಂದು ಆಂಟಿಸಿಪೇಟರಿ ಬೇಲ್ ಹಾಕ್ತಾರೆ. ಇಷ್ಟ ಇನ್ನೇನು ಇಲ್ಲ. ಜನನೂ ಹಾಗೆ ನೀರು ಅವಾಗಲೇ ಹೇಳ್ತಾ ಇದ್ದೆ, ಅದನ್ನು ನೀರು ಅಂತೆಲ್ಲ ಕೇಳ್ತಾ ಇದ್ದೀರಲ್ಲ. ನಿಮಗೆ 2,000 ರೂಪಾಯಿ ಬರ್ತಾ ಇದೆ, ಅಕ್ಕಿ ಕೊಡ್ತಾ ಇದ್ದಾರೆ, ಫ್ರೀ ಬಸ್ಸಲ್ಲಿ ಓಡಾಡೋಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ನಿರುದ್ಯೋಗ ಭತ್ಯೆಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಬೇಕು? ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಆ 2,000 ರೂಪಾಯಿದಲ್ಲಿ ಏನು ಹೇಳಿದ್ದಾರೆ? ಬೆಲೆ ಏರಿಕೆ 500 ರೂಪಾಯಿ, ಗ್ಯಾಸ್ 500 ರೂಪಾಯಿ, ಇನ್ನು ಉಳಿದಿದ್ದು ನಿಮ್ಮ ಜೀವನ ಖರ್ಚಿಗೆ 1,000 ರೂಪಾಯಿ, 2,000 ರೂಪಾಯಿ ಅವರೇ ಡಿವೈಡ್ ಮಾಡಿಕೊಟ್ರು. ಹಾಗಾಗಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾಗ ನೀವೆಲ್ಲ ನೀರು ಬೇಕು ಅಂತ ಕೇಳಬಾರ್ದು, ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಹೇಳ್ತಾ ಅಲ್ವಾ ಅಲ್ಲಮಪ್ರಭು ಅವರು, ಅಭಿವೃದ್ಧಿ ವಿಚಾರದಲ್ಲಿ ನಮ್ಗೇನು ಮಾಡೋಕ್ಕಾಗ್ತಿಲ್ಲ, ಎಲ್ಲ ಇಲ್ಲೇ ಕೊಡ್ತಾ ಇದ್ದೀವಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು. ಜನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಇನ್ನು ಹಿಂದೊಮ್ಮೆ ಸಂವಿಧಾನ ಬದಲಾಯಿಸುವ ಹೇಳಿಕೆಯನ್ನು ನೀಡಿ ಸಾಕಷ್ಟು ಟೀಕೆ ಆಕ್ರೋಶ ಎದುರಿಸಿದಂತ ಉತ್ತರ ಕನ್ನಡ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಇದೀಗ ಸಂವಿಧಾನದ ಮೇಲೆ ಕಾಂಗ್ರೆಸ್ ಅತ್ಯಾಚಾರ ಮಾಡ್ತಾ ಇದೆ, ಕಾಂಗ್ರೆಸ್ಸಿಗರು ಸಂವಿಧಾನವನ್ನ ತಿರ್ಚಿದ್ರು ಅಂತ ಆಪಾದನೆ ಎಲ್ಲ ಮಾಡಿದ್ದಾರೆ. ಜಾತಿ ವ್ಯವಸ್ಥೆಯನ್ನ ಜಾರಿ ಮಾಡಿದ್ರು, ಋಷಿಮುನಿಗಳಿಗೆ ಜಾತಿ ಲೇಪನ ಹಚ್ಚಿದ್ರು ಅಂತೆಲ್ಲ ಅನಂತಕುಮಾರ್ ಅವರ ಆರೋಪ. ಹಿಂದೂಗಳೆಲ್ಲ ಒಂದಾಗಬೇಕು ಅಂತ ಕರೆ ನೀಡಿದ್ದಾರೆ.
ಹಿಂದೂ ರಾಷ್ಟ್ರ ನಿರ್ಮಾಣವೇ ನಮ್ಮ ಗುರಿ ಅಂತ ಮತ್ತೊಮ್ಮೆ ಘೋಷಣೆ ಅವ್ರದ್ದು. ಮುಸಲ್ಮಾನರು ನೆಮ್ಮದಿಯಿಂದ ಬದುಕಬೇಕಾದ್ರೆ UCC ಒಪ್ಕೊಳ್ಬೇಕು, ಇಲ್ಲ ನಮಗೆ ಶರಿಯಾ ಕಾನೂನೇ ಬೇಕು ಅಂತಾದರೆ ಮುಂದಿಂದು ಹೇಳಬೇಕಾ ಅಂತೆಲ್ಲ ಎಚ್ಚರಿಕೆಯ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಓಹೋ, 4 ವರ್ಷ ಆದಮೇಲೆ ಈಗ ಸರ್ ಎದ್ದು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರು ಕೇಸ್ ಹಾಕಿದ ಕೂಡಲೇ ನನ್ನ ಆರೋಗ್ಯ ಎಲ್ಲ ಕೂಡ ನೆಟ್ಟಗಾಗ್ಬಿಟ್ಟಿದೆ ಅಂತೆ. ಹೌದಾ ಸಿದ್ದರಾಮಯ್ಯನವರೇ, ನಿಮ್ಗೆಷ್ಟು ತಾಕತ್ತಿದ್ರೆ ಕೇಸ್ ಹಾಕ್ಲಿಕ್ಕೆ ನೋಡೋಣ ಅಂತ ಸವಾಲ್ ಬೇರೆ ಹಾಕಿದ್ದಾರೆ. ಫೇಸ್ ಮಾಡ್ತೀರಾ? ಓಕೆ. ಇನ್ನು ಹೆಗಡೆ ಪರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬ್ಯಾಟ್ ಬೀಸಿದ್ದಾರೆ. ಅವರ ಮೇಲೆ ಕೇಸ್ ಹಾಕಿರೋದಕ್ಕೆ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ನೀನ್ ಯಾರು ಅಂತ ಕೇಳಿದ್ರೆ ನಮ್ಮ ಹೆಸರು ಹೇಳ್ತೀವಿ, ಇಲ್ಲ ಅಂತಂದ್ರೆ ನಮ್ಮ ಮನೆತನದ ಹೆಸರು ಹೇಳ್ತೀವಿ, ಹೆಚ್ಚು ಅಂತಂದ್ರೆ ನಮ್ಮ ಜಾತಿ ಹೆಸರು ಹೇಳ್ತೀವಿ. ನಾನೊಬ್ಬ ಹಿಂದೂ ಅಂತ ಹೇಳ್ಬೇಕಾದ್ರೆ ನೆನಪು ಮಾಡ್ಕೋಬೇಕು. ಅಂದ್ರೆ ನಮ್ಮ ತನ ಎಷ್ಟು ಮರೆತು ಹೋಗಿದೆ ಅಂತ ಯೋಚನೆ ಮಾಡಿ. ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ, ಬರ್ದಿಟ್ಕೊಳ್ಳಿ. ಮುಸಲ್ಮಾನರು ನೆಮ್ಮದಿಯಲ್ಲಿ ಬದುಕಬೇಕು ಅಂತ ಆದ್ರೆ UCC ಅನ್ನ ಒಪ್ಕೋಬೇಕು. ಇಲ್ಲ ನಮಗೆ ಶರಿಯಾ ಕಾನೂನೇ ಬೇಕು ಅಂತ ಆದ್ರೆ ಮುಂದಿನ ಹೇಳ್ಬೇಕಾ? ಆ ಸಂವಿಧಾನದ ಮೇಲೆ ಅತ್ಯಾಚಾರ ನಡೆಸಿದ್ರು ಕಾಂಗ್ರೆಸ್ನವರು, ಸಂವಿಧಾನವನ್ನ ತಿರುಚಿದ್ರು, ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನ ಕೆಳಗಡೆ ತಡೆದ್ರು, ಪೂಜಾ ಸ್ಥಳಗಳ ಕಾಯ್ದೆಯನ್ನು ತಂತು. ಈಗ ಮೊನ್ನೆ ಸಿದ್ದರಾಮಯ್ಯನವ್ರ ಕೇಸ್ ಆಗದ್ಬಿಟ್ಟಿಗೆ ನನ್ನ ಆರೋಗ್ಯನೂ ನೆಟ್ಟಗಾಗೋದು. ಸಿದ್ದರಾಮಯ್ಯನವರಿಗೆ ನಿಮ್ಗೆ ಎಷ್ಟು ತಾಕತ್ತಿದೆ ಕೇಸ್ ಹಾಕಿ? ನೆಮ್ಮದಿಯಿಂದ ಬದುಕಬೇಕಂದ್ರೆ UCC ಒಪ್ಕೊಳ್ಳಿ. ಏನಿದೆ ಬೆದರಿಕೆ ಹಾಕ್ತಾ ಇದ್ದಾರೆ ಇವರು. ಬೆದರಿಕೆ, ಅದನ್ನು ಬೆದರಿಕೆ ಅಂತ ಅನ್ಕೊಳ್ತಾರೋ ಅಥವಾ ಮನೋಭಾವನೆ ನಿಮ್ಗೆ ಎಚ್ಚರಿಸ್ತಾ ಇದ್ದೀವಿ ಅನ್ಕೊಳ್ತಾರೆ, ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಈ ದೇಶ ಅಂದಮೇಲೆ ಸಂವಿಧಾನ ಒಂದೇ ಇರಬೇಕು ಅನ್ನೋದಾದರೆ ಕಾನೂನು ಎಲ್ಲರಿಗೂ ಒಂದೇ ಇರಬೇಕಲ್ಲ. ರೈಟ್. ಸಂವಿಧಾನವನ್ನು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಡೋಂಟ್ ಯೂಸ್ ದಟ್ ವರ್ಡ್ ಮಿಸ್ಟರ್ ಅನಂತ್ ಕುಮಾರ್ ಹೆಗಡೆ. ಯಾವ್ಯಾವ ಪದಗಳು ಎಲ್ಲೆಲ್ಲಿ ಬಳಕೆ ಮಾಡಬೇಕು, ಯಾವ್ಯಾವುದನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಮಾತನಾಡಿ. ಬಾಯಿಗೆ ಬಂದಿದ್ದೆಲ್ಲ ಮಾತನಾಡಬೇಡಿ. ಸಂವಿಧಾನವನ್ನ ಒಂದಿಷ್ಟು ಬದಲಾವಣೆ ಆಗಿದೆ, ಅದರ ಧ್ಯೇಯವನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ಹೇಳೋದಾದ್ರೆ ಹೇಳ್ಕೊಳ್ಳಿ. ಕಾರಣ ಸಂವಿಧಾನ ರಚನೆ ಆದಂಥ ಸಂದರ್ಭದಲ್ಲಿ ಜಾತ್ಯತೀತ ಇನ್ನುವಂಥದ್ದು ಈ ಸಂವಿಧಾನದಲ್ಲಿರಲಿಲ್ಲ. ಅದನ್ನು ಸೇರಿಸುವಂಥ ಕೆಲಸ ಆಯ್ತು. ಇದು ಮಾಡಿದ್ದು ಸರಿನಾ ತಪ್ಪ ಅನ್ನೋ ಚರ್ಚೆಗೆ ಬರಲಿ. ಯಾಕಂದರೆ ಡಿವೈಡ್ ಆಗಿದೆ ಹಿಂದೂ ಮುಸ್ಲಿಂ ಅಂತ ರಾಷ್ಟ್ರ ಈ ದೇಶ. ಹಾಗಿದ್ದಾಗ ಅದನ್ನು ಚೇಂಜ್ ಮಾಡಿದ್ದು ಯಾಕೆ ಅನ್ನೋದು ಚರ್ಚೆಗೆ ಬರಲಿ. ಬಟ್ ಅತ್ಯಾಚಾರ ಮಾಡಿಬಿಟ್ರು, ಡೋಂಟ್ ಯೂಸ್ ದಟ್ ವರ್ಡ್.